ಇನ್ನು ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಣೆ ಮಾಡೋ ರೈತರೇ ಸ್ವಲ್ಪ ಎಚ್ಚರದಿಂದ ಇರಿ. ಯಾಕಂದ್ರೆ ಚೂರು ಯಾಮಾರಿದ್ರು ಕೂಡ ನಿಮ್ಮ ಜೀವಕ್ಕೆ ಗಂಡಾಂತರ ಕಾದಿದೆ. ನೀವೇನ್ ಸಿಂಪಡಿಸ್ತಿರಲ್ಲ ಆ ಕೀಟನಾಶಕಗಳು ಅದು ನಿಮ್ಮ ದೇಹ ಸೇರಿ ನಿಮ್ಮ ಕಿಡ್ನಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಬಹುದು. ಒಂದು ಕಿಮ್ಸ್ ಅಧ್ಯಯನದ ಪ್ರಕಾರ ಒಂದು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಹಿರಂಗವಾಗಿದೆ. ಹುಬ್ಬಳ್ಳಿ ಕಿಮ್ಸ್ ಬಹುಶಿಸ್ತೀಯ ಸಂಶೋಧನಾ ಘಟಕ ನಡೆಸಿರುವಂತಹ ಅಧ್ಯಯನ. ಡಾಕ್ಟರ್ ರಾಮ್ ಕವಲಗುಡ್ಡ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಅಧ್ಯಯನ ಇದು. ದೇಶದಲ್ಲಿ ಮೊದಲ ಬಾರಿಗೆ ಈ ಥರದ ಒಂದು ಅಧ್ಯಯನವನ್ನು ನಡೆಸಿತ್ತು ತಂಡ. ಇದರಲ್ಲಿ ಸ್ಪಷ್ಟವಾಗಿ ಒಂದು ವಿಚಾರವನ್ನು ಅವರು ಕಂಡುಕೊಂಡಿದ್ದಾರೆ. ಈಗೇನು ನೀವು ಕೀಟನಾಶಕವನ್ನು ಸಿಂಪಡಿಸ್ತೀರಿ ಗಿಡಗಳಿಗೆ, ಸೊ ಈ ಥರದ ಒಂದಷ್ಟು ರೈತರನ್ನು ಅವರು ಸಂಪರ್ಕಿಸಿದ್ರು. ಅವರ ಸ್ಯಾಂಪಲನ್ನು ಕೂಡ ತಗೊಂಡ್ರು. ರೈತರ ಸ್ಯಾಂಪಲನ್ನು ತಗೊಂಡು ಅದನ್ನು ಪರೀಕ್ಷೆಗೆ ಒಳಪಡಿಸಿದ್ರು. ಯಾರು ಈ ಥರ ಸಿಂಪಡಣೆಯನ್ನು ಮಾಡ್ತಾರಲ್ಲ ರೈತರು ಅಂತ ಒಂದು 13 ರೈತರ ರಕ್ತದ ಮಾದರಿಯನ್ನು ತಗೊಂಡು ಪರೀಕ್ಷೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಶಾಕಿಂಗ್ ಮಾಹಿತಿ ಹೊರಬಿದ್ದಿರೋದೇನೆಂದರೆ, ಕ್ರಿಮಿನಾಶಕ ಸಿಂಪಡಣೆ ಮಾಡಿದಂತಹ ರೈತರ ರಕ್ತದಲ್ಲಿ ಅಪಾಯಕಾರಿ ಅಂಶಗಳು ಪತ್ತೆಯಾಗಿದೆ. ಧಾರವಾಡ ಜಿಲ್ಲೆಯ 13 ರೈತರನ್ನ ಅಧ್ಯಯನಕ್ಕೆ ಅಂತ ಹೇಳಿ ಕರೆದಿತ್ತು ತಂಡ. ಕ್ರಿಮಿನಾಶಕ ಸಿಂಪಡಣೆ ಮಾಡಿದಂತಹ ರೈತರು ಅವರ ರಕ್ತದ ಪರೀಕ್ಷೆಯನ್ನು ಮಾಡಿದ್ದಾರೆ. 15 ದಿನದ ನಂತರವೂ ಕೂಡ ರೈತರ ರಕ್ತದಲ್ಲಿ ಈ ಅಪಾಯಕಾರಿ ಅಂಶಗಳು ಇರುವಂಥದ್ದು ದೃಢಪಟ್ಟಿದೆ. ಅಂದರೆ ನೀವಿವತ್ತು ಹೋಗಿ ಕೀಟನಾಶಕವನ್ನು ಸಿಂಪಡಿಸಿ ಬಂದಿದ್ದೀರಾ ಅಂತ ಹೇಳಿದ್ರೆ, ನೀವು ಬಂದು ಮನೆಯಲ್ಲಿ ಕೈಕಾಲನ್ನು ಚೆನ್ನಾಗಿ ತೊಳ್ಕೊಂಡಿರ್ಬೋದು, ಏನೇ ಆಗಿರ್ಬೋದು, ಬಟ್ ನಿಮಗೆ ಬೇರೆ ಬೇರೆ ಮಾರ್ಗವಾಗಿ ಆ ಕೆಮಿಕಲ್ ನಿಮ್ಮ ದೇಹ ಸೇರಿಕೊಂಡಿದೆ ಆಲ್ರೆಡಿ. ಸೊ 15 ದಿನ ಆದರೂ ಕೂಡ ಆ ಕೆಮಿಕಲ್ ಟ್ರೇಸಸ್ ಬಾಡಿಲಿದೆ ಅನ್ನುವಂಥದ್ರ ಬಗ್ಗೆ ಅಧ್ಯಯನ ಹೇಳುತ್ತೆ. ಧಾರವಾಡ ಜಿಲ್ಲೆಯ 13 ರೈತರನ್ನ ಅಧ್ಯಯನಕ್ಕೆ ಅಂತೇಳಿ ಕರೆದಿದ್ರು. ಇವರ ರೈತರ ರಕ್ತದ ಮಾದರಿಯಲ್ಲಿ ಸಂಗ್ರಹ ಮಾಡಿ ನೋಡಿದಾಗ ವಿಷಕಾರಿ ಅಂಶಗಳು ಇರುವಂಥದ್ದು ಪತ್ತೆಯಾಗಿದೆ. ಇದ್ರ ಬಗ್ಗೆ ವೈದ್ಯರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕ್ರಿಮಿನಾಶಕಗಳನ್ನು ಹೆಚ್ಚಾಗಿ ಬಳಸುತ್ತಿರೋದ್ರಿಂದ, ಆಮೇಲೆ ಅದನ್ನು ಏನು ಸ್ಪ್ರೇ ಮಾಡ್ತಾರೆ, ಅದನ್ನು ಸ್ಪ್ರೇ ಮಾಡುವಾಗ ಪ್ರಿಕಾಷನ್ಸ್ ಏನು ತಗೋಬೇಕು ಅದನ್ನು ತಗೊಳ್ಳಾರ್ದೇ ಇರೋದ್ರಿಂದ ಅದು ಬಹಳಷ್ಟು ದುಷ್ಪರಿಣಾಮ ಆಗೋ ಸಾಧ್ಯತೆ ಇರ್ತದೆ. ಒಂದು ಇಂಪಾರ್ಟೆಂಟ್ ಅಂದರೆ ನರ ದೌರ್ಬಲ್ಯ. ಬಹಳ ಈಗ ಅಲ್ಝೀಮರ್ಸ್ ಡಿಸೀಸ್ ಅಂತೀವಿ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಈ ರೀತಿ ಎಲ್ಲ ನರ ದೌರ್ಬಲ್ಯ ಉಂಟಾಗಬಹುದು. ಆಮೇಲೆ ನರದ ವೀಕ್ನೆಸ್, ನ್ಯೂರೋಪತಿ ಅಂತೇಳಿ ಏನು ಹೇಳ್ತೀವಿ, ಇದೆಲ್ಲ ಆಗಬಹುದು. ಆಮೇಲೆ ಇನ್ನೊಂದಂದ್ರೆ ಅದು ಕ್ರಿಮಿನಾಶಕಗಳಿಂದ ಅದು ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಮಾಡ್ತದೆ, ಅದರಿಂದ ಡಯಾಬಿಟಿಸ್ ಆಗ್ಬೋದು. ಆಮೇಲೆ ಹಾರ್ಟ್ ಮೇಲೆ ಡ್ಯಾಮೇಜ್ ಮಾಡ್ತದೆ, ಹಾರ್ಟ್ ಅಟ್ಯಾಕ್ಸ್ ಇದೆಲ್ಲ ಜಾಸ್ತಿ ಆಗ್ಬೋದು. ಆಮೇಲೆ ಕಿಡ್ನಿ, ಏನು ನಾವು ಇತ್ತೀಚೆಗೆ ಬಹಳಷ್ಟು ಕಿಡ್ನಿ ಡ್ಯಾಮೇಜ್ ಆಗಿರೋ ಕೇಸಸ್ ನೋಡ್ಲಿಕ್ಕತ್ತೀವಿ ನಾವು. ಕಿಡ್ನಿ ಫೇಲ್ಯೂರ್ ಬಹಳ ಸಣ್ಣ ವಯಸ್ಸಿಗೆ ಬರ್ಲಿಕ್ಕತ್ತಾರೆ. ನಮ್ಗೆ ಅನ್ಸೋ ಪ್ರಕಾರ ಇದೆಲ್ಲ ಏನು ವಿಪರೀತ ಕೀಟನಾಶಕ ಬಳಕೆ ಆಗ್ಲಿಕ್ಕತ್ತದ, ಇದು ಒಂದು ಬಹಳ ಇಂಪಾರ್ಟೆಂಟ್ ಕಾರಣ ಅಂತೇಳಿ ನಾವು ತಿಳ್ಕೊತೀವಿ.